ओम व्यासाय भवनाशाय श्रीकाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय हुदासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ ಮಹೋದರ, ಮಹಾಪಾರ್ಶ್ವ, ವಿರೂಪನೇತ್ರ, ವ್ಯೂಪನೇತ್ರ ಈ 4 ಜನರ ಸಂಹಾರ ಆಗತ್ತೆ. ಅಂಗದ, ಸುಗ್ರೀವ ಎಲ್ಲರೂ ಕೂಡ ಅವರ ಸಂಹಾರವನ್ನು ಮಾಡ್ತಾರೆ ಅಂತ ಕೇಳಿದ್ವಿ. ಹೀಗೆ ಆ ಇಷ್ಟು ಜನರ ಸಂಹಾರ ಆಯಿತು. ಮುಂದೆ ಏನಾಯಿತು ಅನ್ನೋ ವಿಚಾರನ 95ನೇ ಶ್ಲೋಕದಿಂದ ತಿಳಿಸ್ತಾ ಹೋಗ್ತಾರೆ. ಉಭೌಚತೇನ ಉಭೌಚ ತೌತೇನ ವಿಚೂರ್ಣಿತೌರಣೆ ರವೇಃ ಸುತಸ್ಯ ಉರುಬಲೇರಿತೇನ ನಿಶಾಚರೇಶೋಥ ಶರೇಣ ಸೂರ್ಯಜಂ ಬಿಬೇಧ ವಕ್ಷಸ್ಯಪಿ ಸೋಪತದ್ಭುವಿ. ಪದಚ್ಛೇದ. ಉಭೌ ಚ ತೌ ತೇನ ವಿಚೂರ್ಣಿತೌ ರಣೇ ರವೇಃ ಸುತಸ್ಯ ಉರುಬಲೇರಿತೇನ ನಿಶಾಚರೇಶಃ ಅಥ ಶರೇಣ ಸೂರ್ಯಜಂ ಬಿಬೇಧ ವಕ್ಷಸಿ ಅಪಿ ಸಹ ಅಪತತ್ ಭುವಿ. ವಿರೂಪನೇತ್ರ ಮತ್ತು ಯೂಪನೇತ್ರ ಹಿಂದೆ ಆ ತಮ್ಮ ಬಾಣಗಳಿಂದಾಗಿ ಒಂದು ಗಿಳಿಯನ್ನು ಪಂಜರದಲ್ಲಿ ಹಾಕುವಂತೆ ಈ ಅಂಗದರನ್ನ ಬಂಧನ ಮಾಡಿ ಇಟ್ಟಿದ್ರು. ಆವಾಗ ಸುಗ್ರೀವ ಶೈಲಮತಿ ಪ್ರಮಾಣಂ ಅಂತ ದೊಡ್ಡ ಒಂದು ಬೆಟ್ಟವನ್ನ ಅವರ ಮೇಲೆ ಎತ್ತಿ ಬಿಸಾಕಿದ್ದ ಅಂತ ನಾವು ಕೇಳಿದ್ವಿ ಹಿಂದೆ. ತೇನ ರವೇಹೆ ಸುತಸ್ಯ ಬಲೇರಿತೇನ ಅಂದ್ರೆ ಆ ರವೇಹೆ ಸುತ ಅಂದ್ರೆ ರವಿಯ ಮಗನಾದಂತಹ ಸುಗ್ರೀವ ಉರುಬಲೇರಿತೇನ ತನ್ನ ಮಹಾಪರಾಕ್ರಮದಿಂದ ಎಸೆದಂತಹ ಆ ಒಂದು ಪರ್ವತದಿಂದ ತೌ ಉಭೌ ತೌ ರಣೇ ವಿಚೂರ್ಣಿತವು ಆ ಇಬ್ಬರು ಅರ್ಥಾತ್ ಯೂಪನೇತ್ರ ಮತ್ತು ವಿರೂಪನೇತ್ರ ಇಬ್ಬರು ಕೂಡ ರಣರಂಗದಲ್ಲಿ ಏನಾದರೂ ವಿಚೂರ್ಣಿತವು ಪುಡಿ ಪುಡಿಯಾಗಿ ಹೋದರು, ಅರ್ಥಾತ್ ಸತ್ತು ಹೋದರು. ಹೀಗೆ ಸುಗ್ರೀವ ತನ್ನ ಮಹಾಪರಾಕ್ರಮದಿಂದಾಗಿ ಯೂಪನೇತ್ರ ಮತ್ತು ವಿರೂಪನೇತ್ರರನ್ನ ಬೆಟ್ಟ ಎಸೆದು ಸಂಹಾರ ಮಾಡಿದ. ಆ ಸಂದರ್ಭದಲ್ಲಿ ರಾವಣನಿಗೆ ತುಂಬಾ ಸಿಟ್ಟು ಬಂತು. ಆ ನಿಶಾಚರೇಶಃ ರಾವಣ ತಾನೇ ಮಾಡಿದ ಶರೇಣ ಒಂದು ಬಾಣದಿಂದಾಗಿ ಸೂರ್ಯಜಂ ವಕ್ಷಸ್ಯಪಿ ವಿಭೇದ ಅವನ ಎದೆಗೆ ಬಾಣವನ್ನ ರಾವಣ ಹೊಡಿತಾ ಇದ್ದಾನೆ, ಸುಗ್ರೀವನ ಎದೆಗೆ. ಆವಾಗ ಸುಗ್ರೀವ ಅಪತದ್ಭುವಿ ಭೂಮಿಯ ಮೇಲೆ ಬಿದ್ದು ಬಿಟ್ಟ. ಹೀಗೆ ಸುಗ್ರೀವ ಯೂಪನೇತ್ರ ಮತ್ತು ವಿರೂಪನೇತ್ರದ ಸಂಹಾರ ಮಾಡಿದ. ಆ ಸುಗ್ರೀವನ ಎದೆಗೆ ರಾವಣ ಬಾಣವನ್ನು ಹೊಡೆದ, ಅದರಿಂದಾಗಿ ಅವನು ಭೂಮಿಯ ಮೇಲೆ ಬಿದ್ದು ಬಿಟ್ಟ. ಮುಂದೆ ತತಸ್ತು ಸರ್ವಾಂಶ್ಚ ಕಪಿಪ್ರವೀರಾನ್ ವಿಧೂಯ ಬಾಣೈಃ ಬಲವಾನ್ ದಶಾನನಃ ಜಗಾಮ ರಾಮಾಭಿಮುಖಃ ತದೈನಂ
ರುರೋಧ ರಾಮಾವರಜಃ ಶರೌಘೈಃ ಪದಚ್ಛೇದ ತತಃ ತು ಸರ್ವಾನ್ ಚ ಕಪಿಪ್ರವೀರಾನ್ ವಿಧೂಯ ಬಾಣೈಃ ಬಲವಾನ್ ದಶಾನನಃ ಜಗಾಮ ರಾಮಾಭಿಮುಖಃ ತದಾ ಏನಂ ರುರೋಧ ರಾಮಾವರಜಃ ಶರೌಗೈಃ. ಸುಗ್ರೀವನನ್ನ ನೆಲಕ್ಕೆ ಉರುಳಿಸಿಬಿಟ್ಟ ಯಾರು? ರಾವಣ. ಅದಾದ ಮೇಲೆ ಬಲವಾನ್ ರಾವಣ, ಮಹಾಪರಾಕ್ರಮಶಾಲಿಯಾದಂತಹ ಯಾವ ರಾವಣ, ಆ ಬಾಣೈಹಿ ಸರ್ವಾನ್ ಕಪಿವೀರ ವಿಧೂಯ, ತನ್ನ ಬಾಣಗಳಿಂದಾಗಿ ಎಲ್ಲ ಕಪಿಶ್ರೇಷ್ಠರನ್ನು ಕೂಡ ಏನ್ ಮಾಡಿದ? ವಿಧೂಯ. ವಿಧೂಯ ಅಂತಂದ್ರೆ ತಡೆದು ನಿಲ್ಲಿಸೋದು ಅಂತ. ತಡೆದು ನಿಲ್ಲಿಸಿ ಅವನ್ನೆಲ್ಲ ವಿಧೂಯ ಓಡಿಸಿ ಬಿಟ್ಟ. ಎಲ್ಲ ಕಪಿಗಳನ್ನು ಕೂಡ ಓಡಿಸಿ ರಾಮಾಭಿಮುಖ ಜಗಾಮ, ರಾಮನಿಗೆ ಎದುರಾಗಿ ಹೋದ ಅಂತ. ಅಂದ್ರೆ ಅವನ ಮುಖ್ಯ ಉದ್ದೇಶ ರಾಮನನ್ನ ಸಂಹಾರ ಮಾಡೋದು ಅಂತ. ಹಾಗಾಗಿ ಎಲ್ಲ ಕಪಿವೀರರನ್ನು ಕೂಡ ತಾನು ಬಾಣದಿಂದ ವಿಧೂಯ ದೂರಕ್ಕೆ ಓಡಿಸಿ ತಾನು ರಾಮನಿಗೆ ಅಭಿಮುಖನಾಗಿ ಎದುರುಗಡೆಯಿಂದ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಾಮಾವರಜಃ, ರಾಮನ ತಮ್ಮನಾದಂತಹ ಯಾವ ಲಕ್ಷ್ಮಣ, ಶರೌಗೈಹಿ ಅನೇಕ ಬಾಣಗಳಿಂದಾಗಿ ಅವನನ್ನ ರುರೋಧ ತಡೆದ ಅಂತ. ಹೀಗೆ ರಾವಣ ಎಲ್ಲ ಕಪಿಗಳನ್ನು ತಡೆದ. ರಾಮನ ಎದುರಿಗೆ ಬರ್ತಾ ಇದ್ದಾನೆ. ಆವಾಗ ಲಕ್ಷ್ಮಣ ಬಂದು ತಡೆದ. ನೋಡಿ ಇಲ್ಲಿ ರುರೋಧ ರಾಮಾವರಜಃ ಶರೌಗೈಹಿ ಅಂತ ಇದೆ. ರುರೋಧ ಅಂದ್ರೆ ತಡೆದ ಅಂತ. ಅದೇ ಸಣ್ಣ ದಕಾರ ಹೇಳ್ಬಿಟ್ರೆ ರುರೋಧ ಅಂತ ಹೇಳಿದ್ರೆ ಅತ್ತ ಅಂತ ಅರ್ಥ. ಹಾಗಾಗಿ ಸಂಸ್ಕೃತದ ಬಗ್ಗೆ ಪತಂಜಲಿಗಳು ವ್ಯಾಕರಣದ ಒಂದು ಗ್ರಂಥದಲ್ಲಿ ಹೇಳಬೇಕಾದ್ರೆ ಏಕಶಬ್ದ ಸಮ್ಯಕ್ ಸುಷ್ಟುಜ್ಞಾತಃ ಸಮ್ಯಕ್ ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಅಂತ ಸಂಸ್ಕೃತದ ಒಂದು ಶಬ್ದವನ್ನ ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಪ್ರಯೋಗ ಮಾಡಿದರೆ. ಕೆಲವೊಮ್ಮೆ ಗೊತ್ತಿರುತ್ತೆ, ಪ್ರಯೋಗ ಮಾಡೋಕೆ ತಪ್ಪಾಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ಸರಿಯಾಗಿ ಅದನ್ನು ತಿಳ್ಕೊಳ್ಬೇಕು, ಅದಕ್ಕೆ ಅರ್ಥ ಏನು ಅಂತ. ಹಾಗೆ ಸರಿಯಾಗಿ ಪ್ರಯೋಗ ಮಾಡಬೇಕು. ಆ ರೀತಿಯಾಗಿ ಮಾಡಿದರೆ ಅವನು ಸ್ವರ್ಗದಲ್ಲಿ ತಾನು ಬಯಸಿದಂತಹ ಎಲ್ಲವನ್ನು ಕೂಡ ಪಡಿತಾನೆ ಅಂತ ಹೇಳ್ತಾರೆ. ಇದು ಸಂಸ್ಕೃತ ಭಾಷೆಗಿರುವಂತಹ ಮಹತ್ವ. ಹಾಗಾಗಿ ಸರಿಯಾಗಿ ಪ್ರಯೋಗ ಮಾಡಬೇಕು. ಇದು ಸರಿಯಾಗಿ ಪ್ರಯೋಗ ಮಾಡಿದ್ರೆ ಏನ್ ಫಲ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಸರಿಯಾಗಿ ಪ್ರಯೋಗ ಮಾಡದೆ ಹೋದ್ರೆ ಏನಾಗುತ್ತೆ? ಸ್ವರ್ಗಕ್ಕೆ ಹೋದರೂ ಕೂಡ ಬಯಸಿದಂತಹ ಫಲ ಸಿಗೋದಿಲ್ಲ ಅಂತ. ಅಂದ್ರೆ ಸಂಸ್ಕೃತ ಭಾಷೆಯ ಮಹತ್ವ ಅಷ್ಟು ಇದೆ. ಹಾಗಾಗಿ ಹೇಳಬೇಕಾದ್ರೆ ರುರೋಧ ಅನ್ನೋ ಬದಲು ರುರೋಧ ಅಂತ ಹೇಳ್ಬಿಟ್ರೆ ಅತ್ತ ಅಂತ ಆಗ್ಬಿಡುತ್ತೆ. ಅದೇ ಯಾರೋ ಒಬ್ರು ಹತ್ರು ಅಂತ ಹೇಳ್ಬೇಕಾದ್ರೆ ರುರೋಧ ಅಂತ ಹೇಳೋ ಬದಲು ರುರೋಧ ಅಂತ ದೊಡ್ಡ ಧಕಾರ ಹೇಳಿಬಿಟ್ರೆ ತಡೆದ ಅಂತ ಆಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಎಲ್ಲ ಭಾಷೆಯ ಶಬ್ದಗಳನ್ನು ಕೂಡ ಅವಶ್ಯವಾಗಿ ಸರಿಯಾಗಿಯೇ ಪ್ರಯೋಗ ಮಾಡಬೇಕು. ಪ್ರತಿಯೊಂದು ಭಾಷೆಗೂ ಕೂಡ ಅದರದ್ದೇ ಆದಂತಹ ಒಂದು ಗೌರವ ಇರುತ್ತೆ, ಹಿನ್ನೆಲೆ, ಮಹತ್ವ ಎಲ್ಲವೂ ಕೂಡ ಇರುತ್ತೆ. ಆದರೆ ಎಲ್ಲ ಭಾಷೆಗಳಿಗಿಂತಲೂ ಕೂಡ ವಿಶಿಷ್ಟವಾಗಿ ಪ್ರಾಚೀನ ಭಾಷೆ, ದೇವಭಾಷೆಯಾದಂತಹ ಸಂಸ್ಕೃತ ಭಾಷೆ, ಅದು ಹೆಸರೇ ಹೇಳುವಂತೆ ದೇವಭಾಷೆ, ಅತ್ಯಂತ ಶ್ರೇಷ್ಠವಾದಂತಹ, ಕೇವಲ ಮಾತನಾಡುವುದರಿಂದಲೇ ಪುಣ್ಯ ಸಂಪಾದನೆ ಮಾಡಿಕೊಡುವಂತಹ ಭಾಷೆ ಅದು ಸಂಸ್ಕೃತ ಭಾಷೆ. ಯಾವ ಭಾಷೆಯಲ್ಲಿ ಸ್ತೋತ್ರ ಮಾಡಿದರೆ ಪುಣ್ಯ ಬರಬಹುದು, ಹಾಡು ಹಾಡಿದರೆ ಪುಣ್ಯ ಬರಬಹುದು, ಆದರೆ ಮಾತನಾಡಿದರೆ ಯಾವ ಭಾಷೆಯಲ್ಲೂ ಪುಣ್ಯ ಬರೋದಿಲ್ಲ. ಮಾತನಾಡಿದರೂ ಪುಣ್ಯ ಬರುವಂತಹ ಏಕೈಕ ಭಾಷೆ ಅಂತಂದ್ರೆ ಅದು ಸಂಸ್ಕೃತ ಭಾಷೆ. ಹಾಗಾಗಿ ಆದಷ್ಟು ಶಬ್ದಗಳನ್ನ ಸರಿಯಾಗಿ ಪ್ರಯೋಗ ಮಾಡೋದ್ರಲ್ಲಿ ನಮ್ಮ ಗಮನ ಇರಬೇಕು ಅಂತ ತಿಳಿಸ್ತಾ, ಹೀಗೆ ರುರೋಧ ರಾಮಾವರಜಃ ಶರೌಘೈಹಿ ಅಂತ ರಾಮನ ಅವರಜ, ಅವರ ಅಂದ್ರೆ ಕಡಿಮೆಯವನು ಅಂತ, ಅರ್ಥಾತ್ ರಾಮನ ತಮ್ಮನಾದಂತಹ ಲಕ್ಷ್ಮಣ ಅವನನ್ನ ತಡೆದ, ದಾರಿಯಲ್ಲಿ ಅವನನ್ನು ತಡೆದ ಅಂತ. ಮುಂದೆ ತದಾ ದಶಾಸ್ಯೋ ಅಂತಕ ದಂಡಕಲ್ಪಾಂ ಮಯಾಯ ದತ್ತಾಂ ಕಮಲೋದ್ಭವೇನ ಮಯಾದ್ ಗೃಹೀತಾಂ ಚ
ವಿವಾಹ ಕಾಲೇ ಪ್ರಗೃಹ್ಯ ಶಕ್ತಿಂ ವಿಸಸರ್ಜ ಲಕ್ಷ್ಮಣೇ. ಒಂದು ನಿಮಿಷ. ಪದಚ್ಛೇದ. ತದಾ ದಶಾಸ್ಯ ಅಂತಕ ದಂಡಕಲ್ಪಾಂ ಮಯಾಯ ದತ್ತಾಂ ಕಮಲೋದ್ಭವೇನ ಮಯಾತ್ ಗೃಹೀತಾಂ ಚ ವಿವಾಹಕಾಲೆ ಪ್ರಗೃಹ್ಯ ಶಕ್ತಿಂ ವಿಸಸರ್ಜ ಲಕ್ಷ್ಮಣೇ. ವಾಸ್ತವಿಕವಾಗಿ ಇಲ್ಲಿ ಯಾವ್ದದ್ದು ತುಂಬಾ ಸಿಂಪಲ್ ಆದ ಮ್ಯಾಟ್ರ್. ಜಸ್ಟ್ ಏನು, ರಾವಣ ಲಕ್ಷ್ಮಣನ ಮೇಲೆ ಶಕ್ತ್ಯಾಯುಧವನ್ನು ಎಸೆದ ಅಂತ ಇದ್ದದ್ದು, ಇಷ್ಟೇ ವಿಚಾರ ಇರೋದು. ಆದರೆ ಆಚಾರ್ಯರು ಕೇವಲ ಈ ಒಂದೇ ಒಂದು ಶ್ಲೋಕದಲ್ಲಿ ಆ ಶಕ್ತ್ಯಾಯುಧ ಯಾರದ್ದು, ಅದನ್ನು ಆ ವ್ಯಕ್ತಿಗೆ ಯಾರು ಕೊಟ್ರು, ಆ ವ್ಯಕ್ತಿ ಮತ್ತಾರಿಗೆ ಕೊಟ್ಟ ಅಂತ ಆ ಶಕ್ತ್ಯಾಯುಧದ ಇಡೀ ಚರಿತ್ರೆಯನ್ನೇ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಯಾವ್ದದು ಶಕ್ತ್ಯಾಯುಧ ಅಂತಂದ್ರೆ, ಆ ಮಯಾಯ ದತ್ತಾಂ ಕಮಲೋದ್ಭವೇನ ಅಂತ ಮಯಾಸುರ, ಆ ಮಯನಿಗೆ ವಿಶೇಷವಾಗಿ ಕಮಲೋದ್ಭವ ಅಂದ್ರೆ ಬ್ರಹ್ಮದೇವರು, ಕಮಲ ಅಂದ್ರೆ ಲೋಟಸ್, ಪದ್ಮ, ಅದರಲ್ಲಿ ಹುಟ್ಟಿದಂಥವ್ರು ಕಮಲೋದ್ಭವ ಅಂದ್ರೆ ಬ್ರಹ್ಮದೇವರು ಅದನ್ನ ಮಯಾಯ ದತ್ತ ಮಯನಿಗೆ ಕೊಟ್ಟಿದ್ರು. ಆ ಮಯಾದ್ ಗೃಹೀತಾಂಚ ವಿವಾಹ ಕಾಲೆ, ತನ್ನ ಮಗಳಾದಂತಹ ಮಂಡೋದರಿಯನ್ನ ರಾವಣನಿಗೆ ಕೊಟ್ಟು ಮದುವೆ ಮಾಡಿದ್ದ. ಆ ಸಂದರ್ಭದಲ್ಲಿ ವರೋಪಚಾರ ಅಂತ ಇದನ್ನು ಕೂಡ ಸೇರಿಸಿ ಕೊಟ್ಟುಬಿಟ್ಟಿದ್ದ. ಬ್ರಹ್ಮದೇವರು ಕೊಟ್ಟಂತಹ ದೊಡ್ಡ ಆಯುಧ ಇದು ಅಂತ ಆ ಶಕ್ತ್ಯಾಯುಧವನ್ನ ಮಯ ತನ್ನ ಅಳಿಯನಾದಂತಹ ರಾವಣನಿಗೆ ಕೊಟ್ಟಿದ್ದ ಅಂತ ಅದನ್ನು ರಾಮಾಯಣದಲ್ಲಿ ಹೇಳುವಂತೆ, ಅಮೋಘಾಂ ತಸ್ಯ ಶಕ್ತಿಂ ವೈ ಪ್ರದದೌ ಪರಮಾದ್ಭುತಾಂ ಪರೇಣ ತಪಸಾ ಲಬ್ಧಾಂ ಜಘ್ನಿವಾನ್ ಲಕ್ಷ್ಮಣಂ ಯಯಾ. ಅಂದ್ರೆ ಅದನ್ನ ಮಯ ಅನೇಕ ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಮಾಡಿ ಆ ಶಕ್ತ್ಯಾಯುಧವನ್ನ ಬ್ರಹ್ಮದೇವರಿಂದ ಪಡ್ಕೊಂಡಿದ್ದ ಅಂತೆ. ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಆಯುಧವನ್ನ ಅಳಿಯನಿಗೆ ಪ್ರೀತಿಯಿಂದ ಕೊಟ್ಟ. ಅಂತಹ ಆ ಶಕ್ತ್ಯಾಯುಧವನ್ನ, ಅದು ಎಂತಹದ್ದು, ಅಂತಕ ದಂಡ ಕಲ್ಪಾಂ, ಯಮದೇವರ ದಂಡದಂತೆ ಇದ್ದಂತಹ ಮಹಾ ಬಲಿಷ್ಠವಾದಂತಹ ಆಯುಧ ಆ ಶಕ್ತ್ಯಾಯುಧ. ಅಂತಹ ಶಕ್ತ್ಯಾಯುಧವನ್ನ ಆ ದಶಾಸ್ಯ, ಹಾಸ್ಯ ಅಂದ್ರೆ ತಲೆ, 10 ತಲೆಯ ರಾವಣ ಪ್ರಗೃಹ್ಯ ಹಿಡಿದುಕೊಂಡು ಲಕ್ಷ್ಮಣೇ ವಿಸಸರ್ಜ, ಲಕ್ಷ್ಮಣನ ಮೇಲೆ ಆ ಒಂದು ಶಕ್ತ್ಯಾಯುಧವನ್ನ ಬಿಸಾಕ್ತಾ ಇದ್ದಾನೆ. ಹೀಗೆ ಒಂದೇ ಶ್ಲೋಕದಲ್ಲಿ ಶಕ್ತ್ಯಾಯುಧ ಮೊದಲು ಯಾರ ಹತ್ರ ಇತ್ತು, ನಂತರ ರಾವಣನಿಗೆ ಹೇಗ್ ಬಂತು, ಅಂತಹ ರಾವಣನ ಆ ಒಂದು ಶಕ್ತ್ಯಾಯುಧವನ್ನ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ತಯಾಸ ವೀರ ಸುವಿದಾರಿತೋರಾಹ ಪಪಾತ ಭೂಮೌ ಸುಭೃಶಂ ವಿಮೂರ್ಛಿತಃ. ಮರುತ್ಸುತಃ ಶೈಲಂ ಅತಿ ಪ್ರಮಾಣಂ ಚಿಕ್ಷೇಪ ರಕ್ಷಃ ಪತಿ ವಕ್ಷಸಿ ಧೃತಂ. ಪದಚ್ಛೇದ. ತಯ ಸಹ ವೀರಃ ಸುವಿದಾರಿತೋರಾಃ ಪಪಾತ ಭೂಮೌ ಸುಭೃಶಂ ವಿಮೂರ್ಛಿತಃ ಮರುತ್ಸುತಃ ಶೈಲಂ ಅತಿಪ್ರಮಾಣಂ ಚಿಕ್ಷೇಪ ರಕ್ಷಃ ಪ್ರತಿ ವಕ್ಷಸಿ ಧೃತಂ. ಆ ಬ್ರಹ್ಮದೇವರು ಕೊಟ್ಟಂತಹ ದಿವ್ಯವಾದಂತಹ ಆಯುಧವನ್ನ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದಾಗ ಏನಾಯ್ತು,
ಆ ಆಯುಧದಿಂದಾಗಿ, ತಯ ಅಂದ್ರೆ ಆ ಆಯುಧದಿಂದ, ಸುವಿದಾರಿ ತೋರಾಹ, ಉರ ಅಂದ್ರೆ ಉರಸ್ ಅಂತಂದ್ರೆ ಎದೆ, ಸುವಿದಾರಿತ ಉರಾಹ, ಅವನ ಎದೆ ಚೆನ್ನಾಗಿ ಸೀಳಿ ಹೋಗ್ಬಿಡ್ತು ಅಂತೆ. ವಿದಾರಿತ ಅಂದ್ರೆ ಸೀಳೋದು, ಸುವಿದಾರಿತ ಅಂದ್ರೆ ಚೆನ್ನಾಗಿ ಸೀಳಿದಂತಹ ಉರಹ, ಎದೆ ಉಳ್ಳವನು ಅಂತ. ಅರ್ಥಾತ್ ಶಕ್ತಿಯಾಯುಧದಿಂದಾಗಿ ಆ ಒಂದು ಆ ಲಕ್ಷ್ಮಣನ ಎದೆ ಸೀಳಿ ಹೋಯಿತು. ಅವನೇನಾದ ಸುಭೃಶಂ ವಿಮೂರ್ಛಿತ. ಮೂರ್ಛಿತ ಅಂದ್ರೆ ಏನೇನೆ ಮೂರ್ಛೆಗೊಳಗಾದ ಅಂತ. ವಿಮೂರ್ಛಿತ ಅಂದ್ರೆ ಸ್ವಲ್ಪ ಜಾಸ್ತಿ ಮೂರ್ಛೆಗೊಳಗಾದ ಅಂತ. ಭೃಶಂ ಅಂದ್ರೆ ಚೆನ್ನಾಗಿ ಮೂರ್ಛೆಗೊಳಗ ಚೆನ್ನಾಗಿ ಚೆನ್ನಾಗಿ ಮೂರ್ಛೆಗೊಳಗಾದ ಅಂತ. ಸುಭೃಶಂ ಅಂತಂದ್ರೆ ಇನ್ನೂ ಚೆನ್ನಾಗಿ 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 ಮೂರ್ಛೆಗೊಳಗಾದ ಅಂತ. ಅಂದ್ರೆ ಇನ್ನು ಏಳಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು ಕೋಮಾ ಅಂತ ಕೇಳ್ತೇವೆ. ಕೋಮಾ ಕೆಲವೊಬ್ಬರು 2 ದಿವಸದಲ್ಲಿ ಎಚ್ಚರ ಆಗ್ಬೋದು, ಕೆಲವೊಬ್ಬರಿಗೆ 10 ದಿವಸದಲ್ಲಿ ಎಚ್ಚರ ಆಗ್ಬೋದು, ಕೆಲವೊಬ್ಬರಿಗೆ ವರ್ಷಗಟ್ಟಲೆ ಎಚ್ಚರ ಆಗದೇನೆ ಇರ್ಬೋದು, ಇನ್ನು ಕೆಲವೊಬ್ಬರಿಗೆ ಲೈಫ್ ಲಾಂಗ್ ಹಾಗೆ ಇರಬಹುದು. ಹಾಗೆ ಇಲ್ಲಿ ಮೂರ್ಛಿತ ಅದೇ ಮೂರ್ಛೆ, ವಿಮೂರ್ಛಿತ ಇನ್ನೂ ಸ್ಪೆಷಲ್ಲು, ಭೃಶಂ ಮೂರ್ಛಿತ ಇನ್ನೂ ಸ್ಪೆಷಲ್ಲು, ಸುಭೃಶಂ ವಿಮೂರ್ಛಿತ ಹುಟ್ಟದಲ್ಲಿ ಅತಿಯಾಗಿ ಮೂರ್ಛೆಗೊಳಗಾಗಿ ಅವನೇ ಮಾದ ಪಪಾತ ಭೂಮೋ, ಭೂಮಿಯ ಮೇಲೆ ಬಿದ್ದು ಬಿಟ್ಟ ಲಕ್ಷ್ಮಣ. ಆ ಸಂದರ್ಭದಲ್ಲಿ ರಕ್ಷಣೆಗೆ ಅಂತ ಹನುಮಂತ ದೇವರು ಬರ್ತಾ ಇದ್ದಾರೆ. ಮರುತ್ಸುತಃ ಹನುಮಂತ ದೇವರು ಅತಿ ಪ್ರಮಾಣಂ ಶೈಲಂ, ದೊಡ್ಡ ಒಂದು ಗಾತ್ರದ ಬೆಟ್ಟವನ್ನ, ಶೈಲ, ಶಿಲಾ ಅಂದ್ರೆ ಕಲ್ಲು ಬಂಡೆಗಳು ಅಂತ, ಶೈಲ ಅಂದ್ರೆ ಯಾವುದು ಕೇವಲ ಕಲ್ಲು ಬಂಡೆಗಳಿಂದಲೇನೆ ಇದೇನೋ ಅದು ಪರ್ವತ ಬೆಟ್ಟ ಅಂತ. ಶೈಲ ಅಂದ್ರೆ ಕಲ್ಲುಗಳ ಬೆಟ್ಟ ಅಂತ. ಬೆಟ್ಟ ಅಂದ್ರೆ ಅನೇಕ ರೀತಿ ಇರುತ್ತೆ. ಕೆಲವೊಂದ್ ಕಡೆ ಬರೀ ಮಣ್ಣಿನ ಬೆಟ್ಟ ಇರುತ್ತೆ, ಕೆಲವೊಂದು ಗುಡ್ಡಗಳು ಬೆಟ್ಟಗಳು ಅಂತ ಬರೀ ಕಲ್ಲಿಂದ ಇರ್ತವೆ. ಹಂಪಿ ಆ ಕಡೆ ಇರೋ ಕೆಲವೊಂದೆಲ್ಲ ಬರೀ ಕಲ್ಲಿನ ಗುಡ್ಡಗಳು, ಅದರಲ್ಲಿ ಮಣ್ಣಿರೋದಿಲ್ಲ. ಮಣ್ಣಿದ್ದು ಕೂಡ ತುಂಬಾ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ. ಆ ಕಲ್ಲು ಬಂಡೆಗಳೇನೆ ಒಂದು 90% ಅಷ್ಟು ಇರ್ತವೆ. ಅದನ್ನ ಶೈಲ ಅಂತ ಕರೀತಾರೆ. ಇಲ್ಲಿ ಆ ಹನುಮಂತ ಅತಿ ಪ್ರಮಾಣಂ ಶೈಲಂ, ದೊಡ್ಡ ಒಂದು ಬೆಟ್ಟವನ್ನ ಹಿಡಿದುಕೊಂಡು ಏನ್ ಮಾಡಿದ, ರಕ್ಷಪ್ರತಿ, ಆ ರಾಕ್ಷಸನ ವಕ್ಷಸಿ ಧೃತಂ ಚಿಕ್ಷೇಪ, ಅವನ ಎದೆಯ ಮೇಲೆ ತಕ್ಷಣ ಬಿಸಾಕಿಬಿಟ್ಟ. ಆ ರಾವಣ ಲಕ್ಷ್ಮಣನ ಎದೆಗೆ ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡಿದ್ದರೆ, ಈ ಹನುಮಂತ ದೇವರು ಆ ರಾವಣನ ಎದೆಗೆ ದೊಡ್ಡ ಬೆಟ್ಟವನ್ನ ಎತ್ತಿ ಬಿಸಾಕಿದರು. ಅದರಿಂದ ಏನಾಯಿತು, ತೇನಾತಿ ಗಾಢಂ ವ್ಯಥಿತೋ ದಶಾನನು, ಮುಖೈರ್ವಮನ್ ಶೋಣಿತಪೂರಮಾಶು. ತದಂತರೇ ಸಹ ಪ್ರತಿಗೃಹ್ಯ ಲಕ್ಷ್ಮಣಂ ಜಗಾಮಶಕ್ತ್ಯ ಸಹ ರಾಮಸನ್ನಿಧಿಂ. ಪದಚ್ಛೇದ. ತೇನ ಅತಿಗಾಢಂ ವ್ಯಥಿತಃ ದಶಾನನಃ ಮುಖೈಃ ವಮನ್ ಶೋಣಿತಪೂರಂ ಆಶು. ತದಂತರೆ ಸಹ ಪ್ರತಿಗೃಹ್ಯ ಲಕ್ಷ್ಮಣಂ ಜಗಾಮ ಶಕ್ತ್ಯ ಸಹ ರಾಮಸನ್ನಿಧಿಂ. ತೇನ ಅತಿಗಾಢಂ ವ್ಯಥಿತಃ, ಆ ಒಂದು ಬೆಟ್ಟದಿಂದ ಅತಿಗಾಢ, ಅತ್ಯಂತ ಜೋರಾಗಿ ದುಃಖಕ್ಕೆ ಒಳಗಾದಂತಹ ಯಾವ ರಾವಣ ಏನಿದ್ದಾನೆ, ಮುಖೈಹಿ ತನ್ನ 10 ಮುಖಗಳಿಂದ, ಶೋಣಿತ ಪೂರ, ಪೂರ ಅಂತಂದ್ರೆ ಈ ಪ್ರವಾಹ ಅಂತ ಕರಿತೀವಲ್ಲ, ಅದಕ್ಕೆ ಪೂರ ಅಂತ ಕರೀತಾರೆ. ರಕ್ತ ಬಂದಿದ್ದಲ್ಲ, ರಾವಣನ 10 ಮುಖಗಳಿಂದ ರಕ್ತದ ಪ್ರವಾಹವೇ ಬಂದ್ಬಿಡ್ತು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಶೋಣಿತ ಪೂರಂ ಆಶು ವಮನ್, ರಕ್ತದ ಪ್ರವಾಹವನ್ನೇ ವಮನ ಮಾಡುತ್ತಾ, ವಾಂತಿ ಮಾಡುತ್ತಾ ಅವನು ತುಂಬಾ ವ್ಯಥೆ ಅನುಭವಿಸಿ ಬಿಟ್ಟ ರಾವಣ. ತದಂತರೆ, ಅದೇ ಸಂದರ್ಭದಲ್ಲಿ, ಅಂತರ ಅಂದ್ರೆ ಆ ಮಿಡ್ ಟೈಮ್ ಅಂತ ಅರ್ಥ. ನಾವ್ ಹೇಳ್ತೀವಲ್ಲ ನಿರಂತರವಾಗಿ ಅಂತ. ನಿರಂತರ ಅಂದ್ರೆ ಏನು, ಮಧ್ಯದಲ್ಲಿ ಗ್ಯಾಪ್ ಕೊಡದೆ ಅಂತ. ಅಂತರ ಅಂದ್ರೆ ಗ್ಯಾಪ್ ಅಂತ, ನಿರಂತರ ಅಂದ್ರೆ ಗ್ಯಾಪ್ಲೆಸ್, ನಿರಂತರವಾಗಿ.
ಹೀಗೆ ತದಂತರೆ ಅದೇ ಸಂದರ್ಭದಲ್ಲಿ ಹನುಮಂತ ಸಹ ಅಂದ್ರೆ ಆ ಹನುಮಂತ ಬಂದ, ಲಕ್ಷ್ಮಣಂ ಶಕ್ತಿಯ ಸಹ ಪ್ರತಿಗೃಹ್ಯ, ಲಕ್ಷ್ಮಣನನ್ನ ಎತ್ಕೊಂಡ ಅಂತೆ. ಲಕ್ಷ್ಮಣನನ್ನೇ ಅಷ್ಟೇ ಎತ್ಕೊಂಡಿದ್ದಲ್ಲ, ಶಕ್ತಿಯ ಸಹ ಅಂದ್ರೆ ಅವನ ಎದೆಯಲ್ಲಿ ಇನ್ನೂ ಕೂಡ ಆ ಶಕ್ತಿಯಾಯುಧ ಹಾಗೆ ಚುಚ್ಚಿಕೊಂಡಿತ್ತು. ನೋಡಿ ಎಷ್ಟು ಶಕ್ತಿ ಇರ್ಬೇಕು ಅದಕ್ಕೆ. ಲಕ್ಷ್ಮಣ ಅಂದ್ರೆ ಸಾಕ್ಷಾತ್ ಶೇಷ, ಅವನ ಎದೆಗೆ ಏನು ಚುಚ್ಚಿದೆ ಅಂತಂದ್ರೆ ದಿವ್ಯವಾದಂತಹ ಆಯುಧ. ಆ ಶಕ್ತಿಯಾಯುಧವನ್ನ ಲಕ್ಷ್ಮಣನ ಎದೆಗೆ ಚುಚ್ಚಿಕೊಂಡಿತ್ತು. ಹಾಗೆ ಅದರ ಸಮೇತವಾಗಿಯೇನೆ ಎತ್ತಿಕೊಂಡು ರಾಮಂ ರಾಮ ಸನ್ನಿಧಿಂ ಜಗಾಮ, ರಾಮದೇವರ ಹತ್ತಿರಕ್ಕೆ ಹನುಮಂತ ಬರ್ತಾ ಇದ್ದಾನೆ. ಹೀಗೆ ಹನುಮಂತ ಬೆಟ್ಟದಿಂದ ರಾವಣನಿಗೆ ಹೊಡೆದ. ರಾವಣ 10 ಮುಖಗಳಿಂದ ರಕ್ತದ ಪ್ರವಾಹದ ವಾಂತಿಯನ್ನು ಮಾಡಿದ. ಮುಂದೆ ಹನುಮಂತ ಶಕ್ತಿಯಾಯುಧದ ಒಟ್ಟಿಗೇನೆ ಲಕ್ಷ್ಮಣನನ್ನು ಎತ್ತುಕೊಂಡ ರಾಮದೇವರ ಹತ್ತಿರಕ್ಕೆ ಬಂದ. ಮುಂದೆ ಸಮುದ್ಬರ್ಹಾಥ ಚತಾಂಸ ರಾಘವ ದಿದೇಶ ಚ ಪ್ರಾಣ ವರಾತ್ಮಜಂ ಪುನಃ ಪ್ರಭು ಸಮಾನೇತುಂ ಅಥೋ ವರೌಷಧೀಹಿ. ಸಚಾನಿನಾಯಾಶು ಗಿರಿಂ ಪುನಸ್ತಂ. ಪದಚ್ಛೇದ. ಸಮುದ್ಬರ್ಹ ಅಥ ಚ ತಾಂ ಸಹ ರಾಘವಃ ದಿದೇಶ ಚ ಪ್ರಾಣವರಾತ್ಮಜಂ ಪುನಃ ಪ್ರಭುಃ ಸಮಾನೇತುಂ ಅಥ ವರೌಷಧೀಃ ಸಹ ಚ ಆನಿನಾಯ ಆಶು ಗಿರಿಂ ಪುನಃ ತಂ. ಈಗ ಒಂದು ಸಲ ಗಂಧಮಾದನ ಪರ್ವತವನ್ನ ಹನುಮಂತ ಹೋಗಿ ತಂದಾಗಿದೆ, ನಾವು ಕೇಳಿದ್ವಿ ಹಿಂದೆ. ಈಗ 2ನೇ ಬಾರಿ ಮತ್ತೊಮ್ಮೆ ಗಂಧಮಾದನ ಪರ್ವತವನ್ನ ಹನುಮಂತ ತರಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ರಾಘವ ರಾಮದೇವರು ತಾಂ ಆ ಶಕ್ತ್ಯಾಯುಧವನ್ನ ಸಮುದ್ಬರ್ಹ ಕಿತ್ತಿದರು. ಲಕ್ಷ್ಮಣನ ಎದೆಗೆ ಜೋರಾಗಿ ಚುಚ್ಚಿಕೊಂಡಿತ್ತು. ಆ ಆಯುಧವನ್ನ ಕಿತ್ತಿದರು ತಮ್ಮ ಕೈಯಿಂದ. ಆಮೇಲೆ ಹನುಮಂತನಿಗೆ ಆದೇಶ ಮಾಡ್ತಾ ಇದ್ದಾರೆ ಅಂತೆ, ಏನು ಅಂತಂದ್ರೆ ಆ ವರೌಷಧೀಹಿ ಸಮಾನಿತಂ, ಮತ್ತೆ ಆ ಶ್ರೇಷ್ಠವಾದಂತಹ ಆಯುಧಗಳು, ಮತ್ತೆ ವಿಶಲ್ಯಕರಣಿ ಸಂಜೀವಿನಿ ಅಂತೆಲ್ಲ ಇತ್ತಲ್ಲ, ಆ ಆಯುಧಗಳನ್ನ ಮತ್ತೆ ತೆಗೆದುಕೊಂಡು ಬಾ ಅಂತ ಪ್ರಾಣವರಾತ್ಮಜಂ, ಪ್ರಾಣದೇವರ ಮಗನಾದಂತಹ ಹನುಮಂತ ದೇವರಿಗೆ ಆ ಸರ್ವಸಮರ್ಥರಾದಂತಹ ಪ್ರಭು ಅಂದ್ರೆ ಸರ್ವಸಮರ್ಥ ಅಂತ, ಸರ್ವಸಮರ್ಥರಾದಂತಹ ರಾಮದೇವರು ಆಜ್ಞೆ ಮಾಡಿದರು. ಆಜ್ಞೆ ಮಾಡಿ ದಿದೇಶ ಕಳಿಸಿದರು ಅಂತ. ಆವಾಗ ಸಹ ಆ ಹನುಮಂತ ದೇವರು ತಂಗಿರಿಂ ಆ ಒಂದು ಗಂಧಮಾದನ ಪರ್ವತವನ್ನ ಆಶು ಆನಿನಾಯ ಮತ್ತೆ ಆದಷ್ಟು ಬೇಗನೆ ಮತ್ತೆ ಅಲ್ಲಿಗೆ ಹೋಗಿ ಪುನಃ ಮತ್ತೆ ಅಲ್ಲಿಗೆ ಹೋಗಿ ಏನ್ ಮಾಡಿದ್ರು, ಆ ಮೇರು ಪರ್ವತಕ್ಕೆ ಹೋದ್ರು, ಮತ್ತೆ ಆ ಪರ್ವತವನ್ನ ಎತ್ತಿಕೊಂಡು ಬಂದ್ರು ಅಂತ. ಹೀಗೆ ರಾಮದೇವರ ಆಜ್ಞೆಯಂತೆ 2ನೇ ಬಾರಿ ಹನುಮಂತ ದೇವರು ಗಂಧಮಾದನ ಪರ್ವತವನ್ನ ಆ ಯುದ್ಧ ಭೂಮಿಗೆ ಲಂಕಾಪಟ್ಟಣಕ್ಕೆ ತರ್ತಾ ಇದ್ದಾರೆ. ಮತ್ತೇನಾಯ್ತು, ತದ್ಗಂಧ ಮಾತ್ರೇಣ ಸಮುತ್ಥಿತೋಸೌ ಸೌಮಿತ್ರಿರಾತ್ತೋರು ಬಲಶ್ಚ ಪೂರ್ವವತ್ ಶಶಂಸ ಚಾಶ್ಲಿಷ್ಯ ಮರುತ್ಸುತಂ ಪ್ರಭುಃ ಸ ರಾಘವೋ ಗಣ್ಯ ಗುಣಾರ್ಣವಸ್ಮಯನ್.
ಪದಚ್ಛೇದ. ತದ್ಗಂಧ ಮಾತ್ರೇಣ ಸಮುತ್ಥಿತಃ ಅಸೌ ಸೌಮಿತ್ರಿಃ ಆತ್ತ ಉರುಬಲಃ ಚ ಪೂರ್ವವತ್ ಶಶಂಸ ಚ ಆಶ್ಲಿಷ್ಯ ಮರುತ್ಸುತಂ ಪ್ರಭುಃ ಸಹ ರಾಘವಃ ಅಗಣ್ಯ ಗುಣಾರ್ಣವಃ ಸ್ಮಯನ್. ತದ್ಗಂಧ ಮಾತ್ರೇಣ ಹನುಮಂತ ಆ ಅದ್ಭುತವಾದಂತಹ ಪರ್ವತವನ್ನ ತಂದ ಲಂಕಾಪಟ್ಟಣಕ್ಕೆ. ತಂದದ್ದೇ ತಡ, ಆ ಪರ್ವತದ ಮೇಲಿನ ಗಾಳಿಯಿಂದ, ಔಷಧಿಗಳ ಮೇಲೆ ಹೋದಂತಹ ಗಾಳಿಯಿಂದಾಗಿಯೇನೆ ಲಕ್ಷ್ಮಣ ಏನಾದ ಸಮುತ್ತಿತ, ಅವನಿಗೆ ಎಚ್ಚರ ಆಯ್ತು, ಎದ್ದು ಬಿಟ್ಟ. ಮತ್ತೇನಾಯ್ತು, ಬರೀ ಎದ್ದದ್ದು ಮಾತ್ರ ಅಲ್ಲ, ಒಬ್ಬ ಎದೆಗೆ ಬಾಣ ಚುಚ್ಚಿಕೊಂಡಂತ ಅಥವಾ ಇನ್ಯಾವುದೋ ವ್ಯಕ್ತಿಗೆ ಒಬ್ಬ ಎಚ್ಚರ ಆದ್ರೆ ಅವನಿಗೇನ್ ಬೇಕು, ತುಂಬಾ ದಿನ ರೆಸ್ಟ್ ಬೇಕು. ಒಂದು ಆಪರೇಷನ್ ಆಯ್ತು ಅಂದ್ರೆ ಅನೇಕ ತಿಂಗಳ ಕಾಲ ರೆಸ್ಟ್ ಬೇಕು. ಸರಿ, ಎಚ್ಚರ ಆಯ್ತು, ಮತ್ತೆ ರೆಸ್ಟ್ ಮಾಡ್ಲಿಕ್ಕೆ ಹೋದ್ನ ಲಕ್ಷ್ಮಣ ಅಂದ್ರೆ ಇಲ್ಲ. ಆತ್ತ ಉರುಬಲಶ್ಚ ಪೂರ್ವವತ್, ಮೊದಲಿನಂತೇನೆ ಅವನೇನಾದ ಆತ್ತ ಉರುಬಲಹ, ಮಹಾಪರಾಕ್ರಮವನ್ನ ಆ ಸುಮಿತ್ರೆಯ ಮಗನಾದಂತ ಲಕ್ಷ್ಮಣ ಪಡೆದುಕೊಂಡ. ಹೀಗೆ ಗಂಧಮಾದನ ಪರ್ವತದ ಪ್ರಭಾವದಿಂದಾಗಿ ಎಚ್ಚರವೂ ಆಯಿತು, ಮತ್ತೆ ಮುಂಚಿನಂತೆ ಅವನೇನಾದ ಬಲಿಷ್ಠನೂ ಆದ. ಈ ಸಂದರ್ಭದಲ್ಲಿ ರಾಮದೇವರಿಗೆ ಭಾರಿ ಸಂತೋಷ ಆಯಿತು ಅಂತೆ. ಅವರೇನ್ ಮಾಡಿದ್ರು, ಅಗಣ್ಯ ಗುಣಾರ್ಣವ, ಅಗಣ್ಯ ಎಣಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಗುಣಗಳ ಅರ್ಣವ, ಸಮುದ್ರದಂತೆ ಇರುವಂತಹ, ಅಂದ್ರೆ ಗುಣಗಳ ಸಮುದ್ರದಂತೆ ಇರುವಂತಹ ಆ ರಾಮದೇವರು ತಾವೇನ್ ಮಾಡಿದ್ರು, ಮರುತ್ಸುತಂ ಹನುಮಂತ ದೇವರನ್ನ ಸ್ಮಯನ್. ಸ್ಮಯನ್ ಅಂತಂದ್ರೆ ನಸುನಗುತ್ತಾ ಅಂತ ವ್ಯಾಖ್ಯಾನಕಾರರು ಹೇಳುವಂತೆ ಮಂದಸ್ಮಿತ, ಮಂದಹಾಸದಿಂದ ಕೂಡಿಕೊಂಡು ಹನುಮಂತನನ್ನ ಆಶ್ಲಿಷ್ಯ, ಚೆನ್ನಾಗಿ ಅಪ್ಪಿಕೊಂಡು ಶಶಂಸ, ಅವನನ್ನ ಹೊಗಳಿದರು, ಪ್ರಶಂಸೆ ಮಾಡಿದರು. ನಾವು ಕನ್ನಡದಲ್ಲಿ ಹೇಳ್ತೇವೆ ಪ್ರಶಂಸೆ ಅಂತ, ಅದರ ಮೂಲ ಶಶಂಸ. ಹೀಗೆ ಆ ಅದ್ಭುತ ಪರಾಕ್ರಮವನ್ನು ತೋರಿದಂತಹ ಹನುಮಂತ ದೇವರನ್ನ ಅಪ್ಪಿಕೊಂಡು ಮಂದಹಾಸದಿಂದಾಗಿ ಚೆನ್ನಾಗಿ ಅವರನ್ನ ಹೊಗಳಿದರು. ಮುಂದೇನಾಯ್ತು, ಪ್ರಾಕ್ಷಿಪತ್ತಂ ಗಿರಿವರಂ ಲಂಕಾಸ್ಥಸ್ಸನ್ ಸಮಾರುತಿಃ ಅರ್ಧಲಕ್ಷೇ ಯೋಜನಾನಾಂ ಯತ್ರಾಸೌ ಪೂರ್ವ ಸಂಸ್ಥಿತಃ. ಪದಚ್ಛೇದ. ಪ್ರಾಕ್ಷಿಪತ್ ತಂ ಗಿರಿವರಂ ಲಂಕಾಸ್ಥಃ ಸನ್ ಸಹ ಮಾರುತಿಃ ಅರ್ಧಲಕ್ಷೇ ಯೋಜನಾನಾಂ ಯತ್ರ ಅಸೌ ಪೂರ್ವ ಸಂಸ್ಥಿತಃ. ಸರಿ, ತಗೊಂಡ್ ಬರ್ಲಿಕ್ಕೇನೋ ಹೋದ್ರು, ಮತ್ತೆ ವಾಪಸ್ ಇಡ್ಲಿಕ್ಕೆ ಮತ್ತೆ ಹೋದ್ರ ಅಂತಂದ್ರೆ ಇಲ್ಲ. ಹಿಂದೆ ಯಾವ ರೀತಿಯಾಗಿ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಅಂತ ತಾವು ಇದ್ದ ಸ್ಥಳದಿಂದಲೇನೆ ಅದನ್ನು ಬಿಸಾಕಿದ್ರು, ಇವಾಗಲೂ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಆ ಲಂಕಾಸ್ಥ ಸಂಸ ಮಾರುತಿ, ಲಂಕೆಯಲ್ಲಿ ಇದ್ದಂತಹ ಆ ಹನುಮಂತ ದೇವರು ಅಲ್ಲೇ ಇದ್ದುಕೊಂಡು ಗಿರಿವರಂ, ಆ ಪರ್ವತ ಶ್ರೇಷ್ಠವಾದಂತಹ ಆ ಪರ್ವತವನ್ನ ತಾವೇ ಮಾಡಿದರು. ಆ ಅರ್ಧಲಕ್ಷೇ ಯೋಜನಾನಂ, ಅರ್ಧ ಲಕ್ಷದಷ್ಟು ಯೋಜನ ದೂರವುಳ್ಳಂತಹ, ಅರ್ಧ ಲಕ್ಷ ಅಂದ್ರೆ 50,000, 50,000 ಯೋಜನ ದೂರ ಇದ್ದುಕೊಂಡೆ ಆ ಪರ್ವತವನ್ನ ಯತ್ರ ಅಸೌ ಪೂರ್ವ ಸಂಸ್ಥಿತ, ಯತ್ರ ಅಸೌ, ಎಲ್ಲಿ ಆ ಪರ್ವತ ಮೊದಲಿತ್ತೋ ಅದೇ ಸ್ಥಳದಲ್ಲಿ ಅದನ್ನ ಎಸೆದರು. ಅರ್ಥಾತ್ ಲಂಕೆಯಲ್ಲಿ ಇದ್ದುಕೊಂಡೇನೆ ಆ ಗಂಧಮಾದನ ಪರ್ವತವನ್ನ, ಸಂಜೀವಿನಿ ಪರ್ವತವನ್ನ ತಾವೇನ್ ಮಾಡಿದರು, 50,000 ಯೋಜನ ದೂರ ಹಿಂದೆ ಎಸೆದಂತೆ ಮತ್ತೆ ಅದೇ ರೀತಿ ಎಸಿತಾರೆ. ಅದು ಕೂಡ ಅದೇ ರೀತಿ ಆಯ್ತು, ಬಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ತದ್ಬಾಹುವೇಗಾತ್ ಸಂಶ್ಲೇಷಂ ಪ್ರಾಪ ಪೂರ್ವವದೇವಸಃ ಮೃತಾಶ್ಚಯೇ ಪ್ಲವಂಗಾಸ್ತು ತದ್ಗಂಧಾತ್ ತೇಪಿ ಜೀವಿತಾಃ. ಪದಚ್ಛೇದ. ತದ್ಬಾಹುವೇಗಾತ್ ಸಂಶ್ಲೇಷಂ ಪ್ರಾಪ ಪೂರ್ವವತ್ ಏವ ಸಹ ಮೃತಾಃ
ಚ ಯೇ ಪ್ಲವಂಗಾಹ ತು ತದ್ಗಂಧಾತ್ ತೇ ಅಪಿ ಜೀವಿತಾಹ. ತದ್ಬಾಹುವೇಗಾತ್, ಹನುಮಂತ ದೇವರ ಭುಜಬಲ ಪರಾಕ್ರಮದಿಂದ ಆ ಪರ್ವತ ಪೂರ್ವವದೇವ, ಹಿಂದೆ ಯಾವ ರೀತಿಯಾಗಿ ಇತ್ತೋ ಅದೇ ರೀತಿಯಾಗಿ ಸಂಶ್ಲೇಷಂ ಪ್ರಾಪ. ಸಂಶ್ಲೇಷ ಅಂತಂದ್ರೆ ಜನಾರ್ದನಾಚಾರ್ಯರು ವ್ಯಾಖ್ಯಾನದಲ್ಲಿ ಹೇಳುವಂತೆ ಸಮ್ಯಕ್ ಸಂಬಂಧಂ ಪೂರ್ವವತ್ ಪ್ರಾಪ, ಅಂದ್ರೆ ಹಿಂದೆ ಯಾವ ರೀತಿಯಾಗಿ ಕಚ್ಚಿಕೊಂಡು ಇತ್ತೋ, ಅರ್ಥಾತ್ ಯಾವ ರೀತಿಯ ಮೊದಲು ಚೆನ್ನಾಗಿ ಇತ್ತೋ ಅದೇ ರೀತಿ ಆಯಿತು, ತನ್ನ ಸ್ಥಾನದಲ್ಲಿ ತಾನು ಕೂತ್ಕೊಂಡಿತ್ತು. ಸಂಶ್ಲೇಷ ಅಂದ್ರೆ ಹಿಂದಿನಂತೆ ಆಗುವುದು ಅಂತ. ಹಿಂದೆ ಯಾವ ರೀತಿ ಚೆನ್ನಾಗಿ ಆ ಪರ್ವತ ಕರೆಕ್ಟ್ ಆಗಿ ಕೂತ್ಕೊಂಡಿತ್ತೋ ಅದೇ ರೀತಿಯಾಗಿ ಮತ್ತೆ ಅಲ್ಲಿ ಕೂತ್ಕೊಂಡಿತು. ಹೀಗೆ ಹನುಮಂತ ದೇವರು ಆ ಪರ್ವತವನ್ನ 2 ಸಲ ಕಿತ್ತಿಕೊಂಡು 50,000 ಯೋಜನದಷ್ಟು ದೂರ ಪ್ರಯಾಣ ಮಾಡಿ ಅಲ್ಲಿಂದ ನಿಂತುಕೊಂಡು ಮತ್ತೆ ಅದನ್ನು ವಾಪಸ್ ಅಲ್ಲಿಗೆ ಬಿಸಾಕಿದರೆ ಹಿಂದೆ ಯಾವ ರೀತಿಯಾಗಿ ಇತ್ತೋ ಅದೇ ರೀತಿಯಾಗಿ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಸರಿ, ಇನ್ನೊಂದು ವಿಶಿಷ್ಟವಾದ ವಿಚಾರ ಅಂತಂದ್ರೆ ಮೃತಾಶ್ಚಯೇ ಪ್ಲವಂಗಾಸ್ತು ತದ್ಗಂಧಾತ್ ತೇಪಿ ಜೀವಿತಾಹ ಅಂತ. ಇಲ್ಲಿ ಲಕ್ಷ್ಮಣನಿಗೆ ಮಾತ್ರ ಎಚ್ಚರ ಬಂದಿದ್ದಲ್ಲ, ಇನ್ನೊಂದು ವಿಶಿಷ್ಟವಾದಂತಹ ಕಾರ್ಯ ಆಯಿತು. ಮೃತಾಶ್ಚಯೇ ಪ್ಲವಂಗಾಸ್ತು, ಅನೇಕ ಕಪಿಗಳು ಕೂಡ ಸತ್ತು ಹೋಗ್ಬಿಟ್ಟಿದ್ರು ಆಲ್ರೆಡಿ ಯುದ್ಧದಲ್ಲಿ. ಆದರೆ ಸತ್ತಂತಹ ಆ ಎಲ್ಲ ಕಪಿಗಳು ಕೂಡ ತದ್ಗಂಧಾತ್ ತೇಪಿ ಜೀವಿತಾಹ, ಅದ್ರಲ್ಲಿ ಏನಿದೆ? ಮೃತ ಸಂಜೀವಿನಿ ಇದೆ, ವಿಶಲ್ಯಕರಣಿ, ಸವರ್ಣಕರಣಿ, ಸಂಧಾನಕರಣಿ ಅಂತಿದೆ. ಹಾಗಾಗಿ ಮೃತ ಸಂಜೀವಿನಿಯ ಗಾಳಿ ಯಾವಾಗ ಈ ಕಪಿಗಳ ಸತ್ತ ದೇಹದ ಮೇಲೆ, ಶವದ ಮೇಲೆ ಹೋಯಿತೋ ಆವಾಗ ಅದರ ಪ್ರಭಾವದಿಂದಾಗಿ ಎಲ್ಲ ಕಪಿಗಳು ಕೂಡ, ಸತ್ತಂತಹ ಕಪಿಗಳು ಎದ್ದು ಕುತ್ಕೊಂಡ್ಬಿಟ್ರು. ಅದ್ಭುತವಾದಂತಹ ಕಾರ್ಯ. ಹೀಗೆ ಹನುಮಂತ ದೇವರು ಲಕ್ಷ್ಮಣನನ್ನೂ ಕಾಪಾಡಿದರು, ಸತ್ತು ಹೋದಂತಹ ಕಪಿಗಳನ್ನು ಕೂಡ ಕಾಪಾಡ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಅಲ್ಲಿ ರಾವಣನ ಸೈನಿಕರು ಕೂಡ ಅಪಾರ ಜನ ಸತ್ತು ಹೋಗಿದ್ರು, ರಾಕ್ಷಸರು. ಅವರೆಲ್ಲ ಬದುಕಿದ್ರ ಅಂತ ಸಹಜವಾಗಿ ನಮಗೆ ಪ್ರಶ್ನೆ ಬರುತ್ತೆ. ಹಾಗಾಗಿ ಆ ಪ್ರಶ್ನೆಗೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ರಾಮಾಜ್ಞೆಯೈವ ರಕ್ಷಾಂಸಿ ಹರಯೋಬ್ದಾವವಾಕ್ಷಿಪನ್ ನೋಜ್ಜೀವಿತಾಃ ತತಸ್ತೇತು ವಾನರಾಹ ನೀರುಜೋಭವನ್. ಚಿನ್ನ ಪ್ರರೋಹಿಣಶ್ಚೈವ ವಿಶಲ್ಯಃ ಪೂರ್ವವರ್ಣಿನಃ ಓಷಧೀನಾಂ ಪ್ರಭಾವೇನ ಸರ್ವೇಪಿ ಹರಯೋಭವನ್. ಪದಚ್ಛೇದ. ರಾಮಾಜ್ಞೇಯ ಏವ ರಕ್ಷಾಂಸಿ ಹರಯಃ ಅಬ್ಧೌ ಅವಾಕ್ಷಿಪನ್ ನ ಉಜ್ಜೀವಿತಾಃ ತತಃ ತೇ ತು ವಾನರಾಃ ನೀರುಜಃ ಅಭವನ್. ಛಿನ್ನ ಪ್ರರೋಹಿಣಃ ಚ ಏವ ವಿಶಲ್ಯಾಃ ಪೂರ್ವವರ್ಣಿನಃ ಓಷಧೀನಾಂ ಪ್ರಭಾವೇನ ಸರ್ವೇ ಅಪಿ ಹರಯಃ ಅಭವನ್. ಹಾಗಾದ್ರೆ ಅಲ್ಲಿ ಸತ್ತಂತಹ, ಹಿಂದೆ ತಾರೆ ಸತ್ತು ಹೋಗ್ಬಿಟ್ಟಿದ್ದಾರೆ ಯಾರು? ಈ ಯೂಪಾಕ್ಷ, ವಿರೂಪಾಕ್ಷ, ಮಹಾಪಾರ್ಶ್ವ, ಮಹೋದರ ಮುಂದಂತ ಮಹಾಪರಾಕ್ರಮಿಗಳೆಲ್ಲ ಸತ್ತು ಹೋಗಿ ಬಿಟ್ಟು ಬಿಟ್ಟಿದ್ದಾರೆ. ಹಾಗಾದ್ರೆ ಅವರೆಲ್ಲ ಬದುಕ್ಲಿಲ್ವಾ? ಹಾಗೆ ಬದುಕಲಿಲ್ಲ. ಯಾಕೆ ಬದುಕಲಿಲ್ಲ ಅಂತಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ರಾಮಾದ್ಯೇವ ರಕ್ಷಾಂಸಿ ಹರಯಃ ಅಬ್ಧ ವವಾಕ್ಷಿಪನ್. ರಾಮದೇವರು ಸರ್ವಜ್ಞರು. ಮುಂದೆ ಹೀಗೆ ಲಕ್ಷ್ಮಣನಿಗೆ ಬಾಣ ಹೊಡಿತಾನೆ, ಶಕ್ತಿಯಾದ ಪ್ರಯೋಗ ಮಾಡ್ತಾನೆ ರಾವಣ. ಆವಾಗ ಹನುಮಂತ ಗಂಧಮಾದನ ಪರ್ವತವನ್ನು ತರ್ತಾರೆ, ಮತ್ತೆ ಅದರ ಗಾಳಿಯಿಂದಾಗಿ ಎಲ್ಲ ಕಪಿಗಳು ಏಳ್ತಾರೆ ಅಂತ ಗೊತ್ತಿತ್ತು. ಒಂದು ವೇಳೆ ರಾಕ್ಷಸರು ಕೂಡ ಅಲ್ಲೇ ಇದ್ದು ಬಿಟ್ಟಿದ್ರೆ, ರಾಕ್ಷಸರ ಬಾಡಿಗಳು ಕೂಡ, ಶವಗಳು ಅಲ್ಲೇ ಇದ್ದು ಬಿಟ್ಟಿದ್ರೆ ಅವಾಗ ಏನಾಗ್ತಾ ಇತ್ತು? ಸಹಜವಾಗಿ ಅದರ ಗಾಳಿಯ ಪ್ರಭಾವದಿಂದಾಗಿ ಅವರು ಕೂಡ ಜೀವಂತವಾಗ್ತಾ ಇದ್ರು. ಹಾಗಾಗಿ ಇದನ್ನು ತಿಳಿದಂತಹ ರಾಮದೇವರು
ಕಪಿಗಳಿಗೆ ಆಜ್ಞೆ ಮಾಡಿದ್ರು. ಅವರೆಲ್ಲರೂ ಕೂಡ ರಕ್ಷಾಂಸಿ ಅಬ್ಧಾವಕ್ಷಿಪನ್, ಎಲ್ಲ ರಾಕ್ಷಸರ ಶರೀರಗಳನ್ನ, ಮೃತ ಶರೀರಗಳನ್ನ ಅಬ್ಧವು ಸಮುದ್ರದಲ್ಲಿ ಹಾಕ್ಬಿಟ್ಟಿದ್ರು. ಸೊ ಸಮುದ್ರದಲ್ಲಿ ಹಾಕಿದ್ರೆ ಏನಾಗುತ್ತೆ, ಸಹಜವಾಗಿ ಸಮುದ್ರದಲ್ಲಿ ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೆ ಅಂತ ತಿಮಿ ಇದೆ, ತಿಮಿಂಗಿಲ ಇದೆ. ಆ ತಿಮಿಂಗಿಲವನ್ನು ಗಿಲ ಮಾಡುವಂತಹ, ನುಂಗುವಂತಹ ದೊಡ್ಡ ದೊಡ್ಡ ಜಲಚರ ಪ್ರಾಣಿಗಳು ಇರ್ತವೆ. ಆ ಎಲ್ಲ ಪ್ರಾಣಿಗಳು ಕೂಡ ಒಳ್ಳೆ ಆಹಾರ ಸಿಕ್ತು ಅಂತ ಆ ರಾಕ್ಷಸರ ಶರೀರಗಳನ್ನ ತಿಂದು ಹಾಕಿಬಿಟ್ಟಿದ್ದು. ಹಾಗಾಗಿ ನೋಜ್ಜೀವಿತಾ ತತಸ್ಥೇತು ವಾನರಾಹ ನೀರುಜೋ ಭವನ್. ಹಾಗಾಗಿ ಹನುಮಂತ ಆ ಸಂಜೀವಿನ ಪರ್ವತವನ್ನ ತಂದರೂ ಕೂಡ ಅದರ ಗಾಳಿಯಿಂದ ಯಾರು ಬದುಕಲಿಲ್ಲ, ರಾಕ್ಷಸರು ಬದುಕಲಿಲ್ಲ. ಬದುಕಿದ್ಯಾರು? ವಾನರಾಹ, ಕಪಿಗಳು ಮಾತ್ರ ಬದುಕಿದರು. ವಾನರಾಹ ನೀರುಜೋ ಭವನ್. ಹನುಮಂತ ತನ್ನ ಕಪಿಗಳಿಗೂ ಆಜ್ಞೆ ಮಾಡಿದ್ದ, ಯಾರು ಸತ್ರು ಕೂಡ ನಮ್ಮವರ ದೇಹಗಳನ್ನ ಸಮುದ್ರದಲ್ಲಿ ಹಾಕಬೇಡಿ ಅಂತ. ಹಾಗಾಗಿ ಎಲ್ಲ ಕಪಿಗಳು ಕೂಡ ಮತ್ತೆ ಬದುಕ್ತಾ ಇದ್ದಾರೆ. ಮತ್ತು ನೀರುಜಹ ಭವನ್, ಅವರಿಗಿದ್ದಂತಹ ಎಲ್ಲ ನೋವು ಎಲ್ಲವೂ ಕೂಡ, ಕಲೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಆ ವಿಶಲ್ಯಕರಣಿಯಿಂದ ಸಿಕ್ಕಿ ಹಾಕಿಕೊಂಡಂತ ಇದು ಹೋಗುತ್ತೆ, ಆಯುಧಗಳು ಹೋಗ್ತವೆ, ಸವರ್ಣಕರಣಿಯಿಂದ ಗಾಯದ ಕಲೆಗಳು, ಹೀಗೆ ಎಲ್ಲ ರೀತಿಯಾಗಲೂ ಕೂಡ ಕಪಿಗಳು ಮತ್ತೆ ಮೊದಲು ಎಷ್ಟು ಪರಾಕ್ರಮಶಾಲಿಗಳಾಗಿದ್ರು ಈಗಲೂ ಕೂಡ ಅದೇ ರೀತಿ ಆಗ್ತಾ ಇದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ. ಚಿನ್ನ ಪ್ರರೋಹಿಣಶ್ಚೈವ, ಅವರ ಒಂದು ಔಷಧಿಯ ಪ್ರಭಾವದಿಂದ ಏನಾಯ್ತು, ಕಪಿಗಳಿಗೆ ಮುರಿದು ಹೋದಂತ ಅಂಗಾಂಗಳೆಲ್ಲ ಕೂಡ ಮತ್ತೆ ವಾಪಸ್ನಂತೆ ಅದು. ಚಿನ್ನ ಪ್ರರೋಹಿಣ, ಚಿನ್ನ ಅಂದ್ರೆ ಕತ್ತರಿಸೋದು, ಪ್ರರೋಹ ಅಂದ್ರೆ ಬೆಳೆಯೋದು. ಕತ್ತರಿಸಿದ ಅಂಗಾಂಗಗಳು ಮತ್ತೆ ವಾಪಸ್ ಬೆಳೆದುಕೊಂಡು. ವಿಶಲ್ಯ ಪೂರ್ವವರ್ಣಿನ, ಅದೇ ರೀತಿಯಾಗಿ ವಿಶಲ್ಯ, ಅವರ ದೇಹದಲ್ಲಿ ನೆಟ್ಟದಂತಹ ಬಾಣಗಳೆಲ್ಲವೂ ಕೂಡ ವಾಪಸ್ ಬಂದು. ಮತ್ತು ಪೂರ್ವವರ್ಣಿನ, ಹಿಂದೆ ಇದ್ದಂತಹ ದೇಹದ ಕಾಂತಿ ಏನೇ ಅವರಿಗೆ ಬಂತು. ಹೀಗೆ ಒಬ್ಬರಿಗಲ್ಲ ಇಬ್ಬರಿಗಲ್ಲ, ಸರ್ವೇಪಿ ಹರಯೋಭವನ್, ಎಲ್ಲ ಕಪಿಗಳಿಗೂ ಕೂಡ ಆ ರೀತಿಯಾಗಿ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ವಿಶಿಷ್ಟವಾಗಿ ಸಂಧಾನಕರಣಿ, ವಿಶಲ್ಯಕರಣಿ, ಸವರ್ಣಕರಣಿಯಿಂದಾಗಿ ಕಪಿಗಳ ಸೈನ್ಯ ಮತ್ತೆ ಮೊದಲಿನಂತೆ ಆಯಿತು. ರಾವಣನ ಸೈನ್ಯ ಮಾತ್ರ ನಾಶವಾಗಿ ಹೋಯಿತು. ಇಲ್ಲಿ ಆ ವಾದಿರಾಜರು ವ್ಯಾಖ್ಯಾನದಲ್ಲಿ ತಿಳಿಸುವಂತೆ ಕೇವಲ ರಾಮ ಮಾತ್ರ ಆಜ್ಞೆ ಮಾಡಿದ್ದಲ್ಲ ಅಂತೆ. ರಾಮದೇವರು ಆಜ್ಞೆ ಮಾಡಿದ್ರು ಸಹಜವಾಗಿ, ಕಪಿಗಳನ್ನ ನೀವೆಲ್ಲ ರಾಕ್ಷಸರ ಶರೀರಗಳನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬಿಸಾಕ್ಬಿಡಿ, ಯಾಕೆಂದ್ರೆ ಅವರ ಉದ್ದೇಶ ಮುಂದೆ ಬದುಕಬಾರದು ಅಂತ. ಈ ರಾವಣನಿಗೆ ಇದ್ಯಾವುದು ಗೊತ್ತೇ ಇಲ್ಲ. ಗಂಧವಾದನ ತರ್ತಾನೆ, ತಂದ ಬದುಕ್ತಾರೆ ಹಾಗೆ ಹೀಗೆ ಅಂತ. ಅವನೇನ್ ಮಾಡಿದ್ದ, ಅವನು ಕೂಡ ತನ್ನ ಕಡೆ ಸೈನಿಕರಿಗೆ ಆಜ್ಞೆ ಮಾಡಿದ್ದ ಅಂತೆ, ನಮ್ಮ ಕಡೆ ಯಾರಾದ್ರೂ ಸತ್ರೆ ದೇಹ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಹಾಕ್ಬಿಡಿ ಅಂತ. ಯಾಕೆ ಅಂತಂದ್ರೆ ಅವನಿಗೆ ಮರ್ಯಾದೆ ಪ್ರಶ್ನೆ. ಆ ಯುದ್ಧ ರಂಗದಲ್ಲಿ ಕೋಟ್ಯಾನುಗಟ್ಟಲೆ ರಾಕ್ಷಸರ ಸೈನ್ಯ ಬಿದ್ದು ಬಿಟ್ಟಿದ್ರೆ ಅದು ನೋಡಿದಾಗ ಏನಾಗುತ್ತೆ, ಒಂದು ರೀತಿ ನನ್ನ ಕಡೆಯವರು ಇಷ್ಟು ಜನ ಸತ್ತು ಬಿಟ್ಟು ಬಿಟ್ಟಿದ್ದಾರೆ ಅಂತ, ಅದು ಒಂದು ರೀತಿ ಮರ್ಯಾದೆಯ ಪ್ರಶ್ನೆ ರಾವಣನಿಗೆ. ಹಾಗಾಗಿ ರಾವಣ ಏನ್ ಮಾಡಿದ, ತನ್ನ ಕಡೆಯವರಿಗೆ ಆಜ್ಞೆ ಮಾಡಿದ್ದ, ನೀವೆಲ್ಲರೂ ಕೂಡ ಆ ನಮ್ಮ ಕಡೆಯವರ ದೇಹಗಳನ್ನ ಸಮುದ್ರಕ್ಕೆ ಹಾಕಿ ಅಂತ. ಹೀಗೆ ರಾಮನೂ ಕಪಿಗಳಿಗೆ ಆಜ್ಞೆ ಮಾಡಿದ್ದ, ರಾವಣನೂ ಕೂಡ ರಾಕ್ಷಸರಿಗೆ ಆಜ್ಞೆ ಮಾಡಿದ್ದ. ಹೀಗೆ ಎಲ್ಲ ರಾಕ್ಷಸರ ಶವಗಳು ಕೂಡ ಸತ್ತು ಹೋದ ಮುಂದಿನ ಕ್ಷಣದಲ್ಲಿ ಸಮುದ್ರದಲ್ಲಿ ಇರ್ತಾಯಿ. ಹಾಗಾಗಿ ಯಾರು ಕೂಡ ಬದುಕಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಹನುಮಂತ ದೇವರು ಎರಡನೇ ಬಾರಿಯ ಪರ್ವತವನ್ನು ತೆಗೆದುಕೊಂಡು ಕಪಿಗಳನ್ನ ಕಾಪಾಡಿದರು. ಮತ್ತೆ ಮುಂದೆ ರಾವಣ ರಾಮರ ಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ. ಆ ವಿಚಾರವನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ